ಧರ್ಮಸ್ಥಳದ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪದ ತನಿಖೆಗೆ ಅಳೆದೋ ತೂಗಿ ಟೀಮ್ ಅನ್ನ ರಚಿಸಲಾಗಿದೆ ಪೊಲೀಸರಿಂದ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಬದಲು ಉಡುಪಿಯವರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಟೀಮ್ಗೆ ಅಳೆದೋ ತೂಗಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಉತ್ತರ ಕನ್ನಡದ ಅಧಿಕಾರಿ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ತನಿಖೆಯಲ್ಲಿ ಪಾರದರ್ಶಕತೆಗೆ ಹೊರಗಿನವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ತನಿಖೆಯಲ್ಲಿ ಪಾರದರ್ಶಕತೆ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಬದಲಾಗಿ ಬೇರೆ ಬೇರೆ ಜಿಲ್ಲೆಗಳ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅಧಿಕಾರಿ ಸಿಬ್ಬಂದಿಯನ್ನ ಈಗಾಗಲೇ ನೇಮಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಿಬ್ಬರು ಮಾತ್ರ ನೇಮಕ ಆಗಿದ್ದಾರೆ. ಉಳಿದ ಬಹುತೇಕರು ಹೊರ ಜಿಲ್ಲೆಯ ಪೊಲೀಸರೇ ಇರೋದು. ಉಡುಪಿ, ಕುಂದಾಪುರ, ಬೈಂದೂರು, ಶಿರಸಿ, ಚಿಕ್ಕಮಗಳೂರು ಭಾಗದ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚು ಸಂಪರ್ಕ ಇಲ್ಲದೆ ಇರುವವರನ್ನ ಎಸ್ಐಟಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕಡಬ ಮೂಲದ ಸಿಎ ಸೈಮನ್ ಸೇರಿ 20 ಜನರ ತಂಡವನ್ನ ರಚನೆ ಮಾಡಲಾಗಿದೆ. ಆದರೆ ಈ ತಂಡದಲ್ಲಿ ಹೊರಗಿನ ಅಧಿಕಾರಿಗಳು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನ ಹೊರತುಪಡಿಸಿ ಬೇರೆ ಜಿಲ್ಲೆಯ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಕಡಬ ಮೂಲದ ಸಿಎ ಸೈಮನ್ ಅವರು ಸೇರಿ 20 ಜನರ ತಂಡ ಇದೆ. ತನಿಖೆ ಪಾರದರ್ಶಕವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಮರಣೋತ್ತರ ಪರೀಕ್ಷಾ ವರದಿಯನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳ ಬೆಳ್ತಂಗಡಿ ವ್ಯಾಪ್ತಿಯ ಮರಣೋತ್ತರ ಪರೀಕ್ಷೆ ಇತ್ತಲ್ಲ, ಅದರ ವರದಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಿ, ಖಾಸಗಿ ಫಾರೆನ್ಸಿಕ್ ವೈದ್ಯರಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. 15 ವರ್ಷಗಳಲ್ಲಿ ಖಾಸಗಿ ಫಾರೆನ್ಸಿಕ್ ವೈದ್ಯರು ಪರೀಕ್ಷೆ ಮಾಡಿರೋದು, 15 ವರ್ಷಕ್ಕೂ ಮೊದಲು ಬಳಿಕದ ಸರ್ಕಾರಿ ವೈದ್ಯರ ವರದಿ. ಈಗ ಎಸ್ಐಟಿಯಿಂದ ವೈದ್ಯರ ಬಳಿ ಎಲ್ಲ ಮರಣೋತ್ತರ ವರದಿಗಳನ್ನ ಸಂಗ್ರಹ ಮಾಡುವಂತಹ ಸಾಧ್ಯತೆ ಇದೆ. ಅಸಹಜ ಸಾವುಗಳು, ನಿಗೂಢ ಸಾವುಗಳ ಮರಣೋತ್ತರ ವರದಿಯನ್ನ ಕೇಳಲಿದ್ದಾರೆ. ಪೊಲೀಸ್ ದಾಖಲೆ ಬಿಟ್ಟು ಫಾರೆನ್ಸಿಕ್ ವೈದ್ಯರ ಬಳಿಯಲ್ಲಿ ದಾಖಲೆಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆಗಳ ವರದಿ ನಮಗೆ ಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪದ ತನಿಖೆಗೆ ಒಂದ್ ಕಡೆಯಲ್ಲಿ ದಕ್ಷಿಣ ಕನ್ನಡದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳ ಅಧಿಕಾರಿಗಳನ್ನ ಟೀಮ್ಗೆ ಸೇರಿಸಿಕೊಂಡಿರುವಂತದ್ದು ಪಾರದರ್ಶಕ ತನಿಖೆಗೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಈ ಮರಣೋತ್ತರ ವರದಿಯನ್ನ ಸಂಗ್ರಹ ಮಾಡೋದಕ್ಕೆ ಸಹ ಸಾಧ್ಯತೆ ಇದೆ. ಯಾವಾಗ ಬೇಕಾದ್ರೂ ವೈದ್ಯರಿಗೆ ಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಭರತ್? ಪ್ರಗತಿ, ಹೌದು. ಈಗಾಗಲೇ SITಯನ್ನು 4 IPS ಅಧಿಕಾರಿಗಳ ನೇತೃತ್ವದಲ್ಲಿ IPS ಅಧಿಕಾರಿಗಳ ನೇತೃತ್ವದ SIT ಟೀಮ್ ರಚನೆ ಆಗಿದೆ. ಅವರು ಇನ್ನೇನು ಮಂಗಳೂರಿಗೆ ಬರಬೇಕು, ಆದರೆ ಅವರಿಗೆ ಒಂದಷ್ಟು ಸ್ಟಾಫ್ ಸ್ಟ್ರೆಂತ್ ಬೇಕು. ಆ ಕಾರಣಕ್ಕಾಗಿ SP ಗ್ರೇಡ್ನ ಅಧಿಕಾರಿಯಿಂದ ಹಿಡಿದು ಒಬ್ಬ ಕಾನ್ಸ್ಟೇಬಲ್ನವರೆಗೂ ಸುಮಾರು 20 ಜನ ಅಧಿಕಾರಿ ಸಿಬ್ಬಂದಿಯ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಲಾಗಿರುವಂಥದ್ದು. ಈ ಇಡೀ ತಂಡವನ್ನು ರಚನೆ ಮಾಡುವಾಗ ಪೊಲೀಸ್ ಇಲಾಖೆ ಬಹಳ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಬೇಕಾದ ಅನಿವಾರ್ಯತೆಗಳಿರುವಂಥ ಕಾರಣದಿಂದಾಗಿ ಇಲ್ಲಿ ಅಳೆದು ತೂಗಿ ಒಂದು ಸಿಬ್ಬಂದಿಯನ್ನು ಮತ್ತು ಅಧಿಕಾರಿಗಳ ಟೀಮನ್ನು ರಚನೆ ಮಾಡಿದ್ದಾರೆ. ಬಹುತೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿರುವಂತಹ ಒಂದಿಬ್ಬರನ್ನ ಬಿಟ್ಟು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪರ್ಕ ಮತ್ತು ಟಚ್ನಲ್ಲಿ ಇಲ್ಲದಂತಹ ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದ ಸಿರ್ಸಿ ಆಗಿರಬಹುದು, ಉಡುಪಿಯ ಬೈಂದೂರು ಮತ್ತು ಬಹಳ ಗಡಿಭಾಗದಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಕರಾವಳಿ ಕಾವಲು ಪಡೆಗಳಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಇದಕ್ಕೆ ನೇಮಕ ಮಾಡಲಾಗಿದೆ. ಹಿಂದೆ ಲೋಕಾಯುಕ್ತದಲ್ಲಿದ್ದಂಥ SP ಸೈಮನ್, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದವರು, ಬಹಳ ಪ್ರಾಮಾಣಿಕ ಅಧಿಕಾರಿ ಅಂತಾನೆ ಗುರುತಿಸಿಕೊಂಡಿದ್ದಂಥವರು, ಅವರನ್ನ ಕೂಡ ಇದರ SP ಗ್ರೇಡ್ನ ಅಧಿಕಾರಿಯಾಗಿ ಅದಕ್ಕೆ ನೇಮಕ ಮಾಡಿಕೊಂಡಿರುವಂಥದ್ದು. ಇದರಲ್ಲಿ ಅವರ ಉದ್ದೇಶ ಇರುವಂತದ್ದು ಯಾವುದೇ ಅಧಿಕಾರಿ ಸಿಬ್ಬಂದಿ ಇಲ್ಲಿನ ಯಾವುದೇ ರೀತಿಯಾದ ಪ್ರಭಾವಗಳಿಗೆ ಒಳಗಾಗಬಾರದು ಮತ್ತು ಬಹಳ ಪಾರದರ್ಶಕವಾಗಿ ತನಿಖೆ ನಡೆಯಬೇಕು. ಒಂದಿಬ್ಬರ ಜೊತೆಗೆ ಇಲ್ಲಿನ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಅವರಿಗೆ ಸಂಪರ್ಕ ಇದ್ದರೂ ಕೂಡ, ಅದು ಪರವಿರೋಧದ ಯಾರ ಜೊತೆಗೆ ಸಂಪರ್ಕ ಇದ್ದರೂ ಕೂಡ ಅದು ತನಿಖೆ ಹಿತದೃಷ್ಟಿಯಿಂದ ಒಂದಷ್ಟು ನೆಗೆಟಿವ್ ಆಗಿ ಪರಿಗಣನೆ ಆಗಬಹುದು. ಆ ಕಾರಣಕ್ಕಾಗಿ ಬಹುತೇಕ ಇಲ್ಲಿನ ಪೊಲೀಸರನ್ನ ಹೆಚ್ಚಾಗಿ ಇದರಲ್ಲಿ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ಈ ಒಂದು ವಿಚಾರದಲ್ಲಿ SIT ಕೇಸನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಇದನ್ನ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ. ಇದರ ಎಲ್ಲ ದಾಖಲೆಗಳನ್ನು ಅದು
ಅದಕ್ಕೂ ಮೊದಲು SIT ಕೇಳುವಂಥ ಎಲ್ಲ ವಿವರಗಳನ್ನು ಸಂಗ್ರಹಿಸುವಂಥ ಕೆಲಸದಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನಿರತರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಈಗಾಗಲೇ ನಾನು ಹೇಳಿದೆ 450ಕ್ಕೂ ಅಧಿಕ ಅಸಹಜ ಸಾವುಗಳಿದೆ. ಕೇವಲ 10 ವರ್ಷದ ದಾಖಲೆಗಳಷ್ಟು ಈಗ ನಮ್ಮ ಬಳಿ RTIನಿಂದ ತೆಗೆದಿರುವಂಥದ್ದು. ಅದಕ್ಕೂ ಹಿಂದಿನ ಅನೇಕ ಪ್ರಕರಣಗಳು ಈ ರೀತಿಯಾಗಿ ಈ ಭಾಗದಲ್ಲಿ ನಡೆದಿದೆ. ಅದರ ದಫನ ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಒಂದು ಸಾವು ಸಂಭವಿಸಿದೆ ಅಂದರೆ ಅದು ನಿಗೂಢವಾಗಿ ಇರುತ್ತೆ, ಅದರ ಬಗ್ಗೆ ಅನುಮಾನಗಳಿರುತ್ತೆ. ಅವರು ಹೃದಯಾಘಾತದಿಂದ ಸತ್ರ, ಆತ್ಮಹತ್ಯೆ ಮಾಡಿಕೊಂಡ್ರ, ಅವರನ್ನು ಕೊಲೆ ಮಾಡಲಾಗಿದೆಯಾ, ಅತ್ಯಾಚಾರ ಮಾಡಲಾಗಿದೆಯಾ, ಈ ಎಲ್ಲ ಚರ್ಚೆಗಳು ನಾಳೆ ಅಲ್ಲಿ ಬುರುಡೆಯನ್ನು ಹೂಳಲಾಗಿರೋ ಬುರುಡೆಗಳನ್ನು ಹೊರಗಡೆ ತೆಗೆದ ನಂತರ ಅದು ಚರ್ಚೆಗೆ ಬರಬಹುದು. ಅದಕ್ಕೂ ಮೊದಲು ಅದಕ್ಕೆ ಸಂಬಂಧಪಟ್ಟ ಅಷ್ಟೂ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸ ಬೆಳ್ತಂಗಡಿ ಪೊಲೀಸರ ಮೇಲಿದೆ. ಯಾಕಂದರೆ SIT ಯಾವುದೇ ಕ್ಷಣದಲ್ಲಿ ಆ ದಾಖಲೆಗಳನ್ನು ಕೇಳಬಹುದು. ಕೇಳಿದಾಗ ಅವರಿಗೆ ಕೊಡುವಂಥ ಅನಿವಾರ್ಯತೆಗಳು ಇವರ ಬಳಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಂಭವಿಸಿದ ಅಷ್ಟು ಅಸಹಜ ಸಾವುಗಳು, ನಿಗೂಢ ಕೊಲೆ ಸಾವುಗಳಾಗಿರ್ಬೋದು, ಆತ್ಮಹತ್ಯೆ ಆಗಿರ್ಬೋದು, ಯಾವುದೇ ಪ್ರಕರಣಗಳಿರ್ಬೋದು, ಅದರ ಪೋಸ್ಟ್ ಮಾರ್ಟಮ್ ವರದಿಗಳನ್ನು ಸಂಗ್ರಹಿಸುವಂಥ ಕೆಲಸದಲ್ಲಿ ಬೆಳ್ತಂಗಡಿ ಪೊಲೀಸರು ನಿರತರಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಇಲ್ಲಿನ ಪೋಸ್ಟ್ ಮಾರ್ಟಮ್ ಹಿಸ್ಟ್ರಿಗಳನ್ನು ಹೇಳ್ತಾ ಬಂದರೆ, ಸಹಜವಾಗಿ ಇಲ್ಲಿ ಯಾವುದೇ ಅಂಥ ಅಸಹಜ ಸಾವುಗಳು ಸಂಭವಿಸಿದಾಗ ಕಡಬ, ಪುತ್ತೂರು, ಬೆಳ್ತಂಗಡಿಯ ಸರ್ಕಾರಿ ವೈದ್ಯರು, ಫಾರೆನ್ಸಿಕ್ ವೈದ್ಯರು ಏನಿದ್ದಾರೆ ಅವರು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡ್ತಿದ್ರು. ಆದರೆ ಕಳೆದ ಒಂದು 15 ವರ್ಷಕ್ಕೆ ನಾವು ಹೋಲಿಕೆ ಮಾಡಿದರೆ ಬಹುತೇಕವಾಗಿ ಮಂಗಳೂರಿನ ಒಂದಷ್ಟು ಖಾಸಗಿ ಫಾರೆನ್ಸಿಕ್ ವೈದ್ಯರು ಸರ್ಕಾರದ ಸುಪರ್ದಿಯಲ್ಲಿ ಅದರ ಪೋಸ್ಟ್ ಮಾರ್ಟಮ್ಗಳನ್ನು ಮ್ಯಾಜಿಸ್ಟ್ರೇಟ್ ಎದುರುಗಡೆಯೋ ಅಥವಾ ಮತ್ತೊಂದು ಮಗದೊಂದು ಒಂದಷ್ಟು ಲೀಗಲ್ ಆಗಿ ಅದನ್ನು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರ ಬಳಿ ಇರುವಂಥ 15 ವರ್ಷಗಳ ಪೋಸ್ಟ್ ಮಾರ್ಟಮ್ ದಾಖಲೆಗಳು, ಅವರ ಬಳಿ ಏನು ಎಡಿಷನಲ್ ಆಗಿ ಹೆಚ್ಚುವರಿಯಾಗಿ ಏನಿದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿನ ಸರ್ಕಾರಿ ವೈದ್ಯರು ನಡೆಸಿದಂಥ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಅವರ ಬಳಿ, ಅವರ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಹುದು, ತಾಲೂಕು ಆಸ್ಪತ್ರೆಗಳಲ್ಲಿ ಇರಬಹುದು, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಂತ ಪೋಸ್ಟ್ ಮಾರ್ಟಮ್ಗಳು ಬಹಳ ವರ್ಷಗಳ ಹಿಂದೆ ನಡೆದಿದ್ರೆ ಅಲ್ಲಿರುವಂತಹ ದಾಖಲೆಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಇದು ಪೊಲೀಸ್ ಇಲಾಖೆ ತನ್ನ ಬಳಿ ಇರುವಂತಹ ಲೀಗಲ್ ಕೇಸ್ಗಳ ಬಗ್ಗೆ ಅಷ್ಟೇ ಮಾಡ್ತಾ ಇರುವಂತಹ ಪ್ರೊಸೀಜರ್ಗಳು. ಯಾಕಂದ್ರೆ ಒಂದು ಪ್ರೊಸೀಜರ್ ಇಲ್ಲಿ UDR ಆಗಿದ್ರೆ ಸಹಜವಾಗಿ ಆ ಒಂದು UDR ಪ್ರಕರಣದ ಅಷ್ಟೂ ದಾಖಲೆಗಳು ಪೊಲೀಸರ ಬಳಿ ಇರಬೇಕು. ಅದು ನಾಳೆ SITಗೆ ಗೊಂದಲಗಳಾದ ಸಂದರ್ಭಗಳಲ್ಲಿ, SITಯ ತನಿಖೆಯ ಹಂತಕ್ಕೆ ಬಂದಾಗ ಸಂದರ್ಭಗಳಲ್ಲಿ ಸಹಜವಾಗಿ ಆ ಮೃತದೇಹದ ಅಷ್ಟು ದಾಖಲೆಗಳನ್ನು, ಹೇಗೆ ಸತ್ರು, ಯಾಕೆ ಸತ್ರು, ಏನಾಯ್ತು ಅನ್ನುವಂಥ ಅಷ್ಟು ದಾಖಲೆಗಳು ಅದಕ್ಕೆ ಆ ಒಂದು ತನಿಖೆಯ ಸಂದರ್ಭಗಳಲ್ಲಿ ಬೇಕಾಗುತ್ತೆ. ಹಾಗಾಗಿ ಇದನ್ನು ಸಂಗ್ರಹಿಸುವಂಥ ಕೆಲಸಗಳು ಕೆಲವೊಂದು ಅವರ ಬಳಿ ಇದೆ, ಆದರೆ ಹೆಚ್ಚುವರಿಯಾಗಿ ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ, ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಅದರ ಅಷ್ಟು ಅಟಸ್ಸಿ ದಾಖಲೆಗಳನ್ನು ಸಂಗ್ರಹಿಸುವ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಮುಂದಿನ ಯಾವುದೇ ಕ್ಷಣಗಳಲ್ಲೂ ಕೂಡ SIT ಇದರ ತನಿಖೆಯನ್ನು ಆರಂಭಿಸಬಹುದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.